Welcome to LMS. I am Shaila V, Assistant Professor, Department of History, Government First Rate College, ದೊಡ್ಡಬಳ್ಳಾಪುರ. ನಾವು ಇಂದಿನ ವಿಡಿಯೋದಲ್ಲಿ BA-SCPನ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಇಂಡಿಯಾ ಎನ್ನುವಂತಹ ಫಸ್ಟ್ ಸೆಮಿಸ್ಟರ್ನ 30ನೇ ಸೆಷನ್ನಲ್ಲಿ ನಾವಿದ್ದೀವಿ. ಈ ಹಿಂದೆ ನಾವು ಮಹಾಜನಪದಗಳ ಬಗ್ಗೆ ಹಾಗೆ ನಗರೀಕರಣದ ಬಗ್ಗೆ ತಿಳಿದುಕೊಂಡ್ವಿ. ಈ ದಿನ ಮಹಾನ್ ಸಾಮ್ರಾಜ್ಯ ಮೊಟ್ಟಮೊದಲ ಸಾಮ್ರಾಜ್ಯವಾಗಿರುವಂತಹ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾದಂತಹ ಚಂದ್ರಗುಪ್ತ ಮೌರ್ಯನ ಬಗ್ಗೆ ನಾವಿಂದು ಈ ವಿಡಿಯೋ ಸೆಷನ್ನಲ್ಲಿ ತಿಳಿದುಕೊಳ್ಳೋಣ. ಮೌರ್ಯ ಸಂತತಿಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಆನಂತರ ಬಂದಂಥ ಬಿಂದುಸಾರ, ಅಶೋಕ, ಹೀಗೆ ಹಲವರು ಬೃಹದ್ರಥನವರೆಗೂ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿರುವಂಥವನು ಅಶೋಕ ಅತ್ಯಂತ ಪ್ರಸಿದ್ಧನಾದಂತಹ ಮೌರ್ಯ ಅರಸ. ಇವರ ಬಗ್ಗೆ ಮೌರ್ಯರ ಬಗ್ಗೆ ತಿಳಿಯಲು ಇರುವಂತಹ ಆಧಾರಗಳು ಅಂತ ಹೇಳಿದ್ರೆ ಮೆಗಸ್ತನೀಸ್ನ ಇಂಡಿಕಾ, ಕರ್ಟಿಯಸ್, ಸ್ಟ್ರಾಬೋ, ಪ್ಲೂಟಾರ್ಕ್, ಜಸ್ಟಿನ್ರ ಬರವಣಿಗೆಗಳು, ಇವೆಲ್ಲವುಗಳನ್ನು ನಾವು ಗ್ರೀಕ್ ಬರವಣಿಗೆಗಳು ಅಥವಾ ವಿದೇಶಿ ಬರಹಗಾರರ ಬರವಣಿಗೆಗಳು ಅಂತ ಪರಿಗಣಿಸ್ತೀವಿ. ಹಾಗೆ ದೇಶೀಯ ಬರವಣಿಗೆಗಳು ಇದೆ. ಅದರಲ್ಲಿ ಸಾಹಿತ್ಯಿಕ ಆಧಾರಗಳಲ್ಲಿ ಪ್ರಮುಖವಾದಂಥವುಗಳು ಅಂತ ಹೇಳಿದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ. ಹಾಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಮೌರ್ಯರ ಕಾಲದ ಒಂದು ಆಡಳಿತ ವ್ಯವಸ್ಥೆಯ ಮೇಲೆ ಬೆಳಕನ್ನು ಚೆಲ್ತದೆ. ಇಟ್ ಥ್ರೋಸ್ ಲೈಟ್ ಆನ್ ದಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ಮೌರ್ಯಾಸ್. ದ ಆಥರ್ ಆಫ್ ಅರ್ಥಶಾಸ್ತ್ರ ವಾಸ್ ಕೌಟಿಲ್ಯ. ಇವನನ್ನು ಚಾಣಕ್ಯ ಅಂತಲೂ ಕೂಡ ಕರೀತಾರೆ. ಈತ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಕೂಡ ಆಗಿದ್ದ. ಈ ಗ್ರಂಥದಲ್ಲಿ ರಾಜನ ಮಂತ್ರಿಗಳ ಕರ್ತವ್ಯ, ಗೂಢಚರ ವ್ಯವಸ್ಥೆ, ರಾಜತಾಂತ್ರಿಕ ವ್ಯವಸ್ಥೆ, ಯುದ್ಧ ನೀತಿ, ಹೀಗೆ ಹಲವು ವಿಷಯಗಳ ಬಗ್ಗೆ ಉಪಯುಕ್ತ ಮಾಹಿತಿ ಸಿಗುತ್ತೆ. ಹಾಗೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದಂತಹ ಮೆಗಸ್ತನೀಸ್ನ ಇಂಡಿಕಾದಲ್ಲೂ ಕೂಡ ರಾಜಧಾನಿಯ ಬಗ್ಗೆ, ಹಾಗೆ ಹಲವು ವೃತ್ತಿಗಳ ಬಗ್ಗೆ, ಹಲವು ಆಡಳಿತಗಾರರ ಬಗ್ಗೆ, ಒಂದು ಪಾಟಲಿಪುತ್ರದ ಒಂದು ಆಡಳಿತದ ಬಗ್ಗೆ ತಿಳಿಯುತ್ತೆ. ಆದರೆ ಮೆಗಸ್ತನೀಸ್ನ ಇಂಡಿಕಾ ನಮಗೆ ಇಲ್ಲಿವರೆಗೂ ಸಿಕ್ಕಿಲ್ಲ. ಅವನ ಒಂದು ಗ್ರಂಥವನ್ನು ನಂತರದ ಕಾಲದಲ್ಲಿ ಬಂದಂಥ ಹಲವು ಇತಿಹಾಸಕಾರರು ಅದನ್ನು ಕೋಟ್ ಮಾಡಿದ್ದಾರೆ. ಅದರಲ್ಲಿ ಕರ್ಟಿಯಸ್, ಸ್ಟ್ರಾಬೋ, ಪ್ಲೂಟಾರ್ಕ್, ಜಸ್ಟಿನ್ ಇವರ ಒಂದು ಬರವಣಿಗೆಗಳಲ್ಲಿ ನಾವು ಮೆಗಸ್ತನೀಸ್ನ ಒಂದು ಉಲ್ಲೇಖಗಳನ್ನು ನಾವು ಕಾಣ್ತೀವಿ. ಹಾಗೆ ನಂತರದ ಕಾಲದಲ್ಲಿ ಬಂದಂತಹ ಅಶೋಕನ ಕಾಲದಲ್ಲಿ ಹಲವಾರು ಶಾಸನಗಳನ್ನು ಅವನು ಕೊಡಿಸ್ತಾ ಅವನನ್ನು ಶಾಸನಗಳ ರಾಜ ಅಂತಲೇ ಕರೀತಾರೆ. 14 ಬೃಹತ್ ಶಿಲಾ ಶಾಸನಗಳು, ಲಘು ಶಿಲಾ ಶಾಸನಗಳು ಅಥವಾ ಗೌಣ ಶಾಸನಗಳು, 7 ಸ್ತಂಭ ಶಾಸನಗಳು, ಹಾಗೆ ಗುಹಾಂತರ ಶಾಸನಗಳು, ಸ್ತೂಪಗಳು, ಹೀಗೆ ಹಲವುಗಳನ್ನು ನಿರ್ಮಾಣ ಮಾಡಿ ಅವರ ಒಂದು ಬಗ್ಗೆ ಮಾಹಿತಿಯನ್ನು ಅದರಲ್ಲಿ ಬಿಟ್ಟು ಹೋದ. ಹಾಗೆ ಇವರ ಬಗ್ಗೆ ತಿಳ್ಕೊಳ್ಳೋಕ್ಕಿರುವಂತಹ ಆಧಾರಗಳು ಇವಾದರೆ, ಇನ್ನು ಚಂದ್ರಗುಪ್ತ ಮೌರ್ಯನ ಬಗ್ಗೆ ನಾವು ತಿಳಿಯುವಂಥದ್ದು ವಿಶಾಖದತ್ತನ ಮುದ್ರಾ ರಾಕ್ಷಸದಿಂದ. ಇದು ಕೂಡ ದೇಶೀಯ ಸಾಹಿತ್ಯದಲ್ಲಿ ಬರ್ತದೆ. ಮುದ್ರಾ ರಾಕ್ಷಸದಲ್ಲಿ ನಂತರ ಗುಪ್ತರ ಕಾಲದಲ್ಲಿ ರಚನೆಯಾದಂಥ ಈ ಕೃತಿಯಲ್ಲಿ ಅವನ ಮೌರ್ಯ ಆರಂಭಿಕ ಹಂತದಲ್ಲಿ ಹೇಗೆ ಚಂದ್ರಗುಪ್ತ ಮೌರ್ಯ ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಹಾಗೆ ಪುರಾಣಗಳು, ಬೌದ್ಧ ಮತ್ತು ಜೈನ ಸಾಹಿತ್ಯ ಒಂದು ಮಾಹಿತಿಯನ್ನು ಇವರ ಬಗ್ಗೆ ಕೊಡ್ತದೆ. ಅದೇ ಪರ್ಟಿಕ್ಯುಲರ್ಲಿ ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ ಇನ್ನಿತರರ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಸಿಲೋನಿನ ವೃತ್ತಾಂತಗಳಾದಂತಹ ದೀಪವಂಶ ಸಾಮಾನ್ಯ ಶಕ 3ನೇ ಶತಮಾನದ್ದು ಈ ಗ್ರಂಥ, ಹಾಗೆ ಮಹಾವಂಶ 5ನೇ ಶತಮಾನದ್ದು. ಈ ಶ್ರೀಲಂಕಾ ದೇಶದಲ್ಲಿ ಬೌದ್ಧ ಧರ್ಮದ ಒಂದು ಪ್ರಚಾರ, ಇವುಗಳೆಲ್ಲನೂ ಅಶೋಕನ ಬಗ್ಗೆ ಇದು ತಿಳಿಸ್ತದೆ. ಹೀಗೆ ಹಲವು ಒಂದು ಕೃತಿಗಳು ಈ ಒಂದು ಮೌರ್ಯರ ಬಗ್ಗೆ ತಿಳಿಸ್ತವೆ. ಇನ್ನು ಚಂದ್ರಗುಪ್ತನಿಗೆ ಬಂದರೆ, ಚಂದ್ರಗುಪ್ತ ಮೌರ್ಯನ ಒಂದು ಬಾಲ್ಯದ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ಚಂದ್ರಗುಪ್ತ ಮೌರ್ಯನ ಬಾಲ್ಯದ ಬಗ್ಗೆ ಸ್ಪಷ್ಟವಾಗಿ ತಿಳಿದಿಲ್ಲ. ಆದರೂ ಕೂಡ ಹಲವಾರು ಕೃತಿಗಳಲ್ಲಿ, ಉದಾಹರಣೆಗೆ ವಿಷ್ಣು ಪುರಾಣ, ವಿಶಾಖದತ್ತನ ಮುದ್ರಾ ರಾಕ್ಷಸದಂತಹ ಕೃತಿಗಳಲ್ಲಿ ಉಲ್ಲೇಖ ಇದೆ. ಸೊ ಮುದ್ರಾ ರಾಕ್ಷಸ ಮತ್ತು ಪುರಾಣಗಳ ಪ್ರಕಾರ ಹೇಳೋದಾದರೆ ಶೂದ್ರ ಕುಲಕ್ಕೆ ಇವನು ಸೇರಿದ್ದ ಅಂತ ಹೇಳ್ಬೋದು.
ಇನ್ನು ಜಸ್ಟಿನ್ ಪ್ರಕಾರ ಸ್ಯಾಂಡಕೋಟಸ್ ಅಂತ ಕರೀತಾನೆ ಅವನು ಚಂದ್ರಗುಪ್ತ ಮೌರ್ಯನನ್ನ. ಸ್ಯಾಂಡಕೋಟಸ್ ಸಾಮಾನ್ಯ ಕುಲದಲ್ಲಿ ಜನಿಸಿದ ವ್ಯಕ್ತಿ ಅಂತ ಹೇಳಿ ಅವನು ವರ್ಣನೆ ಮಾಡ್ತಾನೆ ಜಸ್ಟಿನ್. ಮುದ್ರಾ ರಾಕ್ಷಸದಲ್ಲಿ ಅವನು ಮಯೂರ ಸುತ ಅಂತ ಕರೆಸ್ಕೊಳ್ತಾನೆ. ಹಾಗೆ ನಂದ ವಂಶಸ್ಥನು ಇವನು ಅಂತ ಕೂಡ ಅದರಲ್ಲಿ ತಿಳಿಸುತ್ತೆ. ಇದರಲ್ಲಿ ಅವನು ಆರಂಭಿಕ ಕಾಲದಲ್ಲಿ ಚಂದ್ರಗುಪ್ತನು ಶೂದ್ರ ಅಂಥೇಳಿ ಈ ಮುದ್ರಾ ರಾಕ್ಷಸದಲ್ಲಿ ನಮಗೆ ತಿಳಿದು ಬರುತ್ತೆ. ಇನ್ನು ಬೌದ್ಧ ಸಾಹಿತ್ಯ ಮೂಲಗಳ ಪ್ರಕಾರ ಚಂದ್ರಗುಪ್ತ ಮೌರ್ಯ ಅನ್ನುವಂತಹ ಒಂದು ಕ್ಷತ್ರಿಯ ಕುಲಕ್ಕೆ ಸೇರಿದ್ದ ಅಂತ. ಚಂದ್ರಗುಪ್ತ ಮೌರ್ಯನು ಪಿಪ್ಪಲಿ ವನದಲ್ಲಿ ಆಳ್ತಾ ಇದ್ದಂತಹ ಮೌರ್ಯ ಅನ್ನುವಂತಹ ಕ್ಷತ್ರಿಯ ಕುಲಕ್ಕೆ ಸೇರಿದ್ದ ಅಂತ ಹೇಳಿ ಈ ಬೌದ್ಧ ಗ್ರಂಥಗಳು ತಿಳಿಸ್ತವೆ. ಅವನು ಮುಂದೆ ಹೋಗಿ ಚಂದ್ರಗುಪ್ತ ಮೌರ್ಯ ಸಾಕ್ಯ ಬುಡಕಟ್ಟಿಗೆ ಸೇರಿದ್ದವ, ಈ ಬುದ್ಧ ಕೂಡ ಆ ಪಂಗಡದಲ್ಲಿ ಹುಟ್ಟಿದ್ದ, ಆ ಪಂಗಡಕ್ಕೆ ಸೇರಿದವನು ಅಂತ ಹೇಳಿ ಬೌದ್ಧ ಸಾಹಿತ್ಯ ದಿವ್ಯಾವಧಾನ ಮತ್ತು ಮಹಾವಂಶಿಟಿಕ ಅನ್ನುವಂತಹ ಕೃತಿಗಳು ತಿಳಿಸ್ತವೆ. ಹಾಗೆ ಜೈನ ಸಾಹಿತ್ಯದ ಪ್ರಕಾರ ಚಂದ್ರಗುಪ್ತ ಮೌರ್ಯನು ನವಿಲುಗಳನ್ನು ಸಾಕುವ ಅಥವಾ ಮಯೂರ ಪೋಷಕ ಪಂಗಡಕ್ಕೆ ಸೇರಿದವನು ಅಂತ ಹೇಳುತ್ತೆ. ಹಾಗೆ ಬೃಹತ್ ಕಥಾ ಮಂಜರಿ ಮೌರ್ಯರು ಶೂದ್ರ ಕುಲದವರು ಅಂತ ಹೇಳಿ ಪ್ರತಿಪಾದನೆ ಮಾಡ್ತದೆ. ರೋಮಿಳಾ ತಾಪರ್ ಅದಕ್ಕೆ ಹೇಳ್ತಾರೆ, ಚಂದ್ರಗುಪ್ತ ಮೌರ್ಯನು ಮೌರ್ಯ ಪಂಗಡಕ್ಕೆ ಸೇರಿದವನಾಗಿದ್ದು ಇದು ಹೀನ ಕುಲವಾಗಿರ್ತದೆ. ಇದರ ಪ್ರಕಾರ ಚಂದ್ರಗುಪ್ತ ಮೌರ್ಯನು ವೈಶ್ಯ ಕುಲಕ್ಕೆ ಸೇರಿದವನು ಅಂತ ಅವರು ಹೇಳ್ತಾರೆ. H.C. ರಾಯಚೌಧರಿ ಅವರು ಹೇಳ್ತಾರೆ, ಚಂದ್ರಗುಪ್ತ ಮೌರ್ಯನು ಕ್ಷತ್ರಿಯ ವರ್ಗಕ್ಕೆ ಸೇರಿದವನು ಅಂತ. ಅದು ಏನೇ ಇರಲಿ, ಅವನು ಆಟ ಆಡ್ತಾ ಇದ್ದಾಗ ಒಂದು ಪ್ರತೀತಿ ಅಥವಾ ಒಂದು ದಂತಕಥೆಯ ಪ್ರಕಾರ ಜೈನ ಸಂಪ್ರದಾಯ ಅಥವಾ ಬೌದ್ಧ ಸಂಪ್ರದಾಯ ಯಾವುದರ ಪ್ರಕಾರ ಅವನ ಬಾಲ್ಯದಲ್ಲಿ ಅವನು ಶೂದ್ರನೋ ಕ್ಷತ್ರಿಯನೋ ಅಥವಾ ಮಯೂರ ಪೋಷಕನೋ ಏನೇ ಹೇಳಿದ್ರು ಅವನ ಒಂದು ಏಳಿಗೆ ಹೇಗಾಯಿತು ಅಂತ ನಾವು ನೋಡೋದಾದರೆ ಬೌದ್ಧ ಒಂದು ಸಿದ್ಧಾಂತದ ಪ್ರಕಾರ ಅವನು ಕ್ಷತ್ರಿಯನಾಗಿದ್ದ. ಮೊದಲಿಂದನೂ ಅವನು ಈ ಒಂದು ಹೋರಾಟ ಇದರಲ್ಲಿ ಅವನಿಗೆ ಆಸಕ್ತಿ ಇತ್ತು ಅಂತ ನಮಗೆ ತಿಳಿಬಹುದು. ಆದರೆ ಇಲ್ಲಿ ಅವನು ಹೇಗೆ ಅಧಿಕಾರಕ್ಕೆ ಬಂದ ಅಂತ ಹೇಳಿದ್ರೆ, ನಂದರಿಂದ ಒಂದು ಬಾರಿ ಅವಮಾನಿತನಾದಂತಹ ಕೌಟಿಲ್ಯ ಅವರನ್ನು ನಿರ್ಮೂಲನೆ ಮಾಡುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಿ ಹೊರಗಡೆ ಬರ್ತಾನೆ. ಹುಡುಕಾಡ್ತಾ ಇರ್ತಾನೆ, ಅವನು ಯಾರು ನನಗೆ ಈ ಥರ ಒಂದು ಸೇಡನ್ನು ತೀರಿಸ್ಕೊಡೋದಕ್ಕೆ ಅಥವಾ ಅವ್ರನ್ನ ನಿರ್ಮೂಲನೆ ಮಾಡೋಕ್ಕೆ ಯಾರು ನನಗೆ ಸೂಕ್ತವಾದಂಥ ವ್ಯಕ್ತಿ ಸಹಕಾರಿಯಾಗ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ಸತಿ ತಕ್ಷಶಿಲಾದಲ್ಲಿ ಚಂದ್ರಗುಪ್ತನ ಒಂದು ಆಟವನ್ನು ಆಡ್ತಾ ಇರ್ತಾನೆ, ರಾಜ ಮಂತ್ರಿಗಳು ಈ ರೀತಿಯಾದಂಥ ಆಟ. ಆಗ ನೋಡಿ ಅವನ ಚಾಣಾಕ್ಷತೆಯನ್ನು ನೋಡಿ ಕೌಟಿಲ್ಯ ಅವನನ್ನು ತನ್ನ ಜೊತೆಗೆ ತೆಗೆದುಕೊಂಡು ಹೋಗಿ ಉತ್ತಮ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ. ಸೈನ್ಯವನ್ನು ಅವನು ಕಟ್ಟಿದ. ಅಲೆಕ್ಸಾಂಡರ್ ವಾಯುವ್ಯ ಭಾಗದಲ್ಲಿ ಗೆದ್ದಿದ್ದಂಥ ಪ್ರದೇಶಗಳನ್ನು ಅಧಿಕಾರಿಗಳಿಗೆಲ್ಲ ಒಪ್ಪಿಸ್ಬಿಟ್ಟು ಅವನು ವಾಪಸ್ ಹೋಗಿರ್ತಾನೆ. ಅಂಥ ಟೈಮಲ್ಲಿ ಫಿಲಿಪ್ ಮತ್ತು ನಿಕೇಟರ್ ಎಂಬ ಅಧಿಕಾರಿಗಳ ವಿರುದ್ಧ ಭಾರತೀಯರು ದಂಗೆ ಎಳ್ತಾರೆ. ವಾಯುವ್ಯ ಭಾರತದಲ್ಲಿ ದಂಗೆ ಎದ್ದು ಅವರನ್ನು ಕೊಂದು ಹಾಕ್ತಾರೆ. ಅವರನ್ನು ಕೊಲ್ಲುವಂಥ ಪಿತೂರಿಯಲ್ಲಿ ಚಂದ್ರಗುಪ್ತ ಮೌರ್ಯ ಪ್ರಮುಖ ಪಾತ್ರವನ್ನು ವಹಿಸಿದ. ಅರ್ಥಶಾಸ್ತ್ರ ಹಾಗೆ ಮುದ್ರಾ ರಾಕ್ಷಸ ಮತ್ತು ಪುರಾಣಗಳು ತಿಳಿಸುವ ಪ್ರಕಾರ ಚಾಣಕ್ಯನ ಸಹಾಯದಿಂದ ಚಂದ್ರಗುಪ್ತ ಮೌರ್ಯನು ನಂದ ಸಂತತಿಯನ್ನು ಕೂಡ ಕೊನೆಗೊಳಿಸಿ ಅವನು ಮಗಧವನ್ನು ಆಕ್ರಮಿಸ್ತಾ ಅಂತ ಹೇಳ್ತಾರೆ. ಹಾಗೆ ನಂದರ ಕೊನೆಯ ದೊರೆ ಧನನಂದ ಕ್ರೂರಿಯವನು, ಜನವಿರೋಧಿ ಕೂಡ ಆಗಿದ್ದು ಅವನನ್ನು ಜನ ಕೂಡ ವಿರೋಧಿಸ್ತಾ ಇರ್ತಾರೆ. ಸೊ ಅಂಥವನನ್ನು ಅವನು ಸದೆಬಡಿದು ಅವನನ್ನು ಸೋಲಿಸಿ ಆ ಮಗಧವನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ತಾನೆ. ಖಾರವೇಲನ ಆದಿಗುಂಪ ಶಾಸನದ ಪ್ರಕಾರ ಮಗಧದ ಆಕ್ರಮಣದಿಂದಾಗಿ ಚಂದ್ರಗುಪ್ತನು ಪಂಜಾಬಿನಿಂದ ಹಿಡಿದು ಕಳಿಂಗ ಹಾಗೂ ದಕ್ಷಿಣದ ಮೈಸೂರಿನವರೆಗೆ ವಿಶಾಲ ಭೂಭಾಗದ ಅಧಿಪತಿಯಾದ ಅಂತ ಹೇಳಿ ಆ ಶಾಸನ ತಿಳಿಸ್ತದೆ. ಈ ಕಾರ್ಯದಲ್ಲಿ ಪುರೂರವ ಅಥವಾ ಪೌರವನು ಇವನಿಗೆ ಸಹಾಯವಾದ ಅಂತ ಕೂಡ ಉಲ್ಲೇಖ ಮಾಡ್ತದೆ. ಯಾವುದು ಮಿಲಿಂದ ಪನ್ಹ ಅನ್ನುವಂತಹ ಒಂದು ಕೃತಿ ಇದನ್ನು ಉಲ್ಲೇಖ ಮಾಡ್ತದೆ. ಅಲೆಕ್ಸಾಂಡರ್ನ ಸೇನಾಧಿಕಾರಿಗಳಲ್ಲಿ ಪ್ರಮುಖನಾದಂತಹ ಸೆಲ್ಯೂಕಸ್ ನಿಕೇಟರ್
ಅಲೆಕ್ಸಾಂಡರ್ನ ಉತ್ತರಾಧಿಕಾರಿಯಾಗಿ ಬ್ಯಾಬಿಲೋನ್ನಲ್ಲಿ ಅಧಿಕಾರ ವಹಿಸ್ಕೊಂಡಿರ್ತಾನೆ. ಇವನು ಭಾರತದಲ್ಲಿ ಅಲೆಕ್ಸಾಂಡರ್ ಗೆದ್ದ ಪ್ರದೇಶಗಳನ್ನು ಮತ್ತೆ ಪಡೆಯೋದಕ್ಕೆ ಅವನು ಮುಂದಾಗ್ತಾನೆ. ಇಂಥ ಸಮಯದಲ್ಲಿ ಚಂದ್ರಗುಪ್ತನು ವಶಪಡಿಸಿಕೊಂಡಿದ್ದಂಥ ಪ್ರದೇಶಗಳನ್ನು ಪುನಃ ಪಡೆಯೋದಕ್ಕೆ ಭಾರತದ ಮೇಲೆ ಅವನು ದಂಡೆತ್ತಿ ಬಂದ. ಸಿಂಧೂ ನದಿಯವರೆಗೆ ಬಂದಂತಹ ಸೆಲ್ಯೂಕಸ್ ಮತ್ತೆ ಚಂದ್ರಗುಪ್ತನಿಗೂ ಕೂಡ ಯುದ್ಧ ನಡೀತದೆ. ಸಾಮಾನ್ಯ ಶಕ ಪೂರ್ವ 305ರಲ್ಲಿ ಸಿಂಧೂ ನದಿ ತೀರದಲ್ಲಿ ಗ್ರೀಕರು ಸೋತೋಗ್ತಾರೆ. ಸೆಲ್ಯೂಕಸ್ ಗ್ರೀಕರ ಒಂದು ನೇತೃತ್ವವನ್ನು ವಹಿಸಿದಂಥ ಸೆಲ್ಯೂಕಸ್ ಸೋತು ಚಂದ್ರಗುಪ್ತನೊಂದಿಗೆ ಒಂದು ಒಪ್ಪಂದ ಕೂಡ ಮಾಡಿಕೊಳ್ತಾನೆ. ಈ ಒಪ್ಪಂದದ ಪ್ರಕಾರ ಸೆಲ್ಯೂಕಸ್ ಕಾಬೂಲ್, ಕಾಂದಹಾರ, ಗಾಂಧಾರ, ಹೇರತ್ ಮತ್ತು ಬಲೂಚಿಸ್ತಾನಗಳನ್ನು ಬಿಟ್ಟುಕೊಟ್ಟು ತನ್ನ ಮಗಳಾದ ಹೆಲೆನ್ಲನ್ನು ಕೂಡ ಚಂದ್ರಗುಪ್ತನಿಗೆ ಕೊಟ್ಟು ವಿವಾಹ ಮಾಡ್ದ ಅಂತ ತಿಳಿದು ಬರುತ್ತೆ. ಬಹುಶಃ ಇದು ಒಂದು ಚರ್ಚಾಸ್ಪದವಾದಂಥ ಒಂದು ವಿಚಾರ ಅಂತ ಹೇಳ್ಬೋದು. ಕೆಲವರು ಇದನ್ನು ಆಕ್ಷೇಪಿಸ್ತಾರೆ. ಯಾರ ಮಗಳನ್ನು ಮದುವೆ ಆದರೂ ಇವ್ ಚಂದ್ರಗುಪ್ತನ ಮಗಳನ್ನ ಸೆಲ್ಯೂಕಸ್ಗೆ ಕೊಟ್ಟ ಅನ್ನುವಂಥ ಒಂದು ಕೆಲವು ಅಭಿಪ್ರಾಯಗಳು ಇದೆ. ಬಹುತೇಕರು ಸೆಲ್ಯೂಕಸ್ನೇ ತನ್ನ ಮಗಳನ್ನು ಹೆಲೆನ್ಲನ್ನು ಚಂದ್ರಗುಪ್ತನಿಗೆ ಕೊಟ್ಟು ಮದುವೆ ಮಾಡ್ದ ಅಂತ ಹೇಳ್ತಾರೆ. ಈ ಯುದ್ಧದ ನಂತರ ಚಂದ್ರಗುಪ್ತನ ಸಾಮ್ರಾಜ್ಯ ಪಶ್ಚಿಮದಲ್ಲಿ ಪರ್ಷಿಯಾವರೆಗೂ ಕೂಡ ವಿಸ್ತರಣೆ ಆಯಿತು. ಯಾಕೆಂತ ಹೇಳಿದ್ರೆ ಎಲ್ಲ ಪ್ರದೇಶಗಳು ಕಾಬೂಲ್, ಕಾಂದಹಾರ, ಗಾಂಧಾರ, ಹೇರತ್, ಬಲೂಚಿಸ್ತಾನ ಇವೆಲ್ಲನೂ ಇವನ ಅಧೀನಕ್ಕೆ ಬಂದಿದ್ದರಿಂದ ಅವನ ಒಂದು ರಾಜ್ಯ ಅಲ್ಲಿವರೆಗೂ ವಿಸ್ತಾರ ಆಯಿತು ಅಂತ, ವಿಸ್ತರಿಸಲ್ಪಡ್ತು ಅಂಥೇಳಿ ಪರ್ಷಿಯಾವರೆಗೂ ವಿಸ್ತರಿಸಲ್ಪಡ್ತು. ಪರ್ವತಕ ಅನ್ನುವಂಥ ರಾಜನ ನೆರವು ಕೂಡ ಇಲ್ಲಿ ಇವನಿಗೆ ದೊರೆಯಿತು. ಹೀಗೆ ಸೆಲ್ಯೂಕಸ್ನಿಂದ ವಾಯುವ್ಯ ಭಾರತವನ್ನು ಅವನು ಮುಕ್ತಗೊಳಿಸ್ದ. ಸೊ ಈ ಎಲ್ಲ ವಿಷಯಗಳನ್ನು ಈ ಥರ ಚಂದ್ರಗುಪ್ತ ಮೌರ್ಯನಿಗೆ ಮದುವೆ ಮಾಡಿಕೊಟ್ಟಿದ್ನೆಲ್ಲನೂ ಆರ್ಯನ್ ಅನ್ನುವಂತಹ ಒಬ್ಬ ಇತಿಹಾಸಕಾರ, ಗ್ರೀಕ್ ಇತಿಹಾಸಕಾರ ಹೇಳ್ತಾನೆ. ಬಟ್ ಅದು ವಿವಾದಾಸ್ಪದ ಆಗಿದೆ. ಚಂದ್ರಗುಪ್ತ ಕೂಡ ಸೆಲ್ಯೂಕಸ್ನಿಗೆ 500 ಯುದ್ಧ ಆನೆಗಳನ್ನು ಬಳುವಳಿಯಾಗಿ ಕೊಟ್ಟ ಅಂಥೇಳಿ ಹೇಳ್ತಾರೆ. ಹಾಗೆ ಈ ಮೈತ್ರಿಯ ಸಂಕೇತವಾಗಿ ಮೆಗಸ್ತನೀಸನನ್ನು ತನ್ನ ರಾಯಭಾರಿಯಾಗಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳಿಸಿದ್ದ ಅಂತ ಗೊತ್ತಾಗುತ್ತೆ. ಸೊ ಇದ್ರ ಮೂಲಕ ಇದು ನಂತರದ ಕಾಲದಲ್ಲಿ ಮೆಗಸ್ತನೀಸ್ನ ಕೃತಿಯನ್ನು ಉಲ್ಲೇಖ ಮಾಡ್ತಾರೆ. ಹಲವರು ಸ್ಟ್ರಾಬೋ ಇವರೆಲ್ಲನೂ, ಲೇನಿ ಇವರೆಲ್ಲನೂ. ಅದರಿಂದಾನು ನಮಗೆ ಗೊತ್ತಾಗುತ್ತೆ ಅವನು ಬಹುಶಃ ಭಾರತಕ್ಕೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ರಾಯಭಾರಿಯಾಗಿ ಕಾರ್ಯನಿರ್ವಹಿಸ್ತಾ ಅಂತೇಳಿ. ಸಾಮಾನ್ಯ ಶಕ ಪೂರ್ವ 313ರಲ್ಲಿ ಮಾಳ್ವ ಮತ್ತು ಕಾತೆವಾಡಗಳು ಕೂಡ ಚಂದ್ರಗುಪ್ತನ ವಶವಾದ. ರುದ್ರದಾಮನ್ ಅನ್ನುವಂಥವನ ಜುನಾಗಢ ಶಾಸನ ಅಥವಾ ಗಿರ್ನಾರ್ ಶಾಸನ ಹೇಳ್ತದೆ ಚಂದ್ರಗುಪ್ತ ಸೌರಾಷ್ಟ್ರವನ್ನು ಕೂಡ ಗೆದ್ದಿದ್ದ ಅಂತ. ಹಾಗೆ ಗೆದ್ದು ತನ್ನ ರಾಜ್ಯಪಾಲ ಕುಶಗುಪ್ತನಿಗೆ ವಹಿಸಿ ಹೋಗಿದ್ದ ಅಂಥೇಳಿ ಈ ಒಂದು ಜುನಾಗಢ ಇನ್ಸ್ಕ್ರಿಪ್ಷನ್ ಹೇಳುತ್ತೆ. ರುದ್ರದಾಮನ್ಸ್ ಜುನಾಗಢ ಇನ್ಸ್ಕ್ರಿಪ್ಷನ್ ಹೇಳುತ್ತೆ ಈ ಥರ ಸೌರಾಷ್ಟ್ರವನ್ನು ಕೂಡ ಗೆದ್ದಿದ್ದ ಅಂತ. ಇನ್ನು ದಕ್ಷಿಣ ಭಾರತದ ವಿಜಯದ ಬಗ್ಗೆ ನೋಡೋದಾದರೆ ನಮಗೆ ಚಂದ್ರಗುಪ್ತ ದಕ್ಷಿಣ ಭಾರತವನ್ನು ಗೆದ್ನೇ ಇಲ್ಲವೇ ಅನ್ನೋದು ಕೂಡ ಅನುಮಾನಾಸ್ಪದ, ನಮಗೆ ನಿಖರವಾಗಿ ತಿಳಿತಾ ಇಲ್ಲ. ಡಾಕ್ಟರ್ ರಾಯ್ ಚೌಧರಿ ಅವರ ಪ್ರಕಾರ ದಖನ್ ನಂದರ ಭಾಗ ಆಗಿತ್ತು. ನಂದರನ್ನು ನಿರ್ಮೂಲನೆ ಮಾಡಿದಂಥ ಚಂದ್ರಗುಪ್ತನು ಮಗಧ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡಾಗ ದಕ್ಕನ್ ಸಹ ಅವನ ಅಧೀನಕ್ಕೆ ಬಂತು ಅಂಥೇಳಿ ಡಾಕ್ಟರ್ ರಾಯ್ ಚೌಧರಿ ಅವರು ಅಭಿಪ್ರಾಯ ಪಡ್ತಾರೆ. ಸೊ ಹೊಸದಾಗಿ ಆಕ್ರಮಿಸ್ಕೊಳ್ಳೋ ಆಗಿಲ್ಲ, ಅದು ನಂದರ ಒಂದು ಭಾಗ ಆಗಿತ್ತು. ಹಾಗಾಗಿ ನಂದರನ್ನು ಸೋಲಿಸಿ ಅವರ ಸಾಮ್ರಾಜ್ಯ ವಶಪಡಿಸ್ಕೋಬೇಕಾದ್ರೆ ಅವನಿಗೆ ಇದು ಬಂದು ಸೇರ್ತು ಅಂತ. ವಿ.ಎಸ್. ಸ್ಮಿತ್ ಅವರು ಹೇಳ್ತಾರೆ ದಕ್ಷಿಣ ಭಾರತವನ್ನು ಗೆದ್ದಂಥ ಕೀರ್ತಿ ಅವನ ಮಗ ಬಿಂದುಸಾರನಿಗೆ ಸಲ್ತದೆ ಅಂತ ಹೇಳ್ತಾರೆ. ಸೊ ಬಿಂದುಸಾರ ಮುಂದೆ ಗೆಲ್ಲೋದಾದರೆ ಇವನ ಅಧೀನದಲ್ಲಿ ಹೇಗಿತ್ತು ಅಂತ ಹೇಳೋದು ವಿ.ಎಸ್. ಸ್ಮಿತ್ರ ಒಂದು ವಾದ. ಆರ್.ಎಸ್. ತ್ರಿಪಾಠಿ ಅವರು ಹೇಳ್ತಾರೆ, ಪ್ಲೂಟಾರ್, ಜಸ್ಟಿನ್ ಅನ್ನೋಂಥವರು ಕೂಡ ಹೇಳ್ತಾರೆ ಬಿಂದುಸಾರ ಶಾಂತಿದೂತ. ಹಾಗಿರುವಾಗ ದಕ್ಷಿಣ ಭಾರತವನ್ನು ಗೆದ್ದಂತಹ ಒಂದು ಕೀರ್ತಿ ಚಂದ್ರಗುಪ್ತನಿಗೆ ಸಲ್ಲಬೇಕು ಅಂತ ಹೇಳ್ತಾರೆ. ಅವನು ಮನೆ ನಂತರ ಬಂದಂಥ ಬಿಂದುಸಾರ ಚಂದ್ರಗುಪ್ತ ಮೌರ್ಯನ ಮಗ
ತುಂಬನೇ ಸೌಮ್ಯ ಶಾಂತಿದೂತ. ಹಾಗಾಗಿ ಅವನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಬಹುಶಃ. ಹಾಗಾಗಿ ದಕ್ಷಿಣ ಭಾರತವನ್ನ ಗೆದ್ದಂಥ ಕೀರ್ತಿ ಚಂದ್ರಗುಪ್ತನಿಗೆ ಸಲ್ಲಬೇಕು ಅಂತ ಹೇಳಿ RS ತ್ರಿಪಾಠಿ ಅವರು ಹೇಳ್ತಾರೆ. ಇನ್ನು ಸಾಮ್ರಾಜ್ಯದ ವಿಸ್ತಾರಕ್ಕೆ ಬಂದರೆ, ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯ ಉತ್ತರದ ಕಾಶ್ಮೀರದಿಂದ ದಕ್ಷಿಣದ ಮೈಸೂರು, ಪಶ್ಚಿಮದ ಆಫ್ಘಾನಿಸ್ತಾನ, ಪೂರ್ವದ ಬಂಗಾಳದವರೆಗೂ ಕೂಡ ಹಬ್ಬಿತ್ತು ಅಂತ ಹೇಳ್ಬೋದು. ತನ್ನ 6 ಲಕ್ಷ ಸೈನ್ಯ ಬಲದಿಂದ ಇಡೀ ಭಾರತವನ್ನು ಚಂದ್ರಗುಪ್ತನು ಆಕ್ರಮಿಸಿಕೊಂಡಿದ್ದ ಅಂತ ಹೇಳಿ ಗ್ರೀಕ್ ಲೇಖಕ ಪ್ಲೂಟಾರ್ಕ್ ಹೇಳ್ತಾನೆ. ಚಂದ್ರಗುಪ್ತ ಮೌರ್ಯನು ಭಾರತೀಯ ಉಪಖಂಡದ ಬಹುಭಾಗವನ್ನು ಆಳಿದಂತಹ ಸಾಮ್ರಾಟ. ಅವನು ಪಾಟಲಿಪುತ್ರವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದ. ಗಿರ್ನಾರ್ ಶಾಸನ ಹೇಳೋ ಪ್ರಕಾರ ಸೌರಾಷ್ಟ್ರವು ಕೂಡ ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿತು ಅಂತ ರುದ್ರದಾಮನ್ನ ಈ ಒಂದು ಶಾಸನ. ಚಂದ್ರಗುಪ್ತನ ಒಂದು ಕೊನೆಯ ದಿನಗಳು ಹೇಗಿದ್ವು ಅಂತ ಹೇಳಿದ್ರೆ, ಜೈನ ಸಂಪ್ರದಾಯದ ಪ್ರಕಾರ ಒಂದು ಪರಿಶಿಷ್ಟ ಪರ್ವನ್ ಅನ್ನುವಂಥ ಒಂದು ಗ್ರಂಥದ ಪ್ರಕಾರ ಒಂದು ಬಾರಿ ಚಂದ್ರಗುಪ್ತನ್ ತನ್ನ ಗುರುವಾಗಿದ್ದಂಥ ಭದ್ರಬಾಹುವಿನಿಂದ ಉತ್ತರ ಭಾರತದಲ್ಲಿ 12 ವರ್ಷಗಳ ಕಾಲ ಬರಗಾಲ ದುರ್ಭಿಕ್ಷೆ ಬರ್ತದೆ ಅಂತ ಹೇಳಿ ಭವಿಷ್ಯ ಕೇಳ್ದ. ಹಾಗಾಗಿ ಚಂದ್ರಗುಪ್ತನು ಸಿಂಹಾಸನವನ್ನು ಮಗನಾದಂತಹ ಬಿಂದುಸಾರನಿಗೆ ಬಿಟ್ಟುಕೊಟ್ಟು ಜೈನ ಧರ್ಮವನ್ನು ಅವನು ಸ್ವೀಕರಿಸ್ತಾ ಅಂತ ಹೇಳ್ತಾರೆ. ಈ ಒಂದು ಚಿತ್ರದಲ್ಲಿ ನಾವು ಶ್ರವಣಬೆಳಗೊಳದಲ್ಲಿ ಇರುವಂತಹ ಒಂದು ಈ ಚಿತ್ರದಲ್ಲಿ ನಾವು ಕಾಣಬಹುದು ಒಂದು ಶಿಲ್ಪ. ಇದರಲ್ಲಿ ನೋಡ್ಬೋದು ಬಲಭಾಗದಲ್ಲಿ ಭದ್ರಬಾಹು, ಎಡಭಾಗದಲ್ಲಿ ಚಂದ್ರಗುಪ್ತ ಮೌರ್ಯನನ್ನ ಈ ಚಂದ್ರಗುಪ್ತ ಬಸದಿ ಅನ್ನುವಂಥ ಒಂದು ಬಸದಿಯಲ್ಲಿ ನಾವು ಶ್ರವಣಬೆಳಗೊಳದಲ್ಲಿ ಕಾಣಬಹುದು. ಅವನು ಎಲ್ಲವುಗಳನ್ನು ತ್ಯಜಿಸಿ ಜೈನ ಧರ್ಮವನ್ನು ಸ್ವೀಕರಿಸಿ ಭದ್ರಬಾಹುವಿನೊಂದಿಗೆ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬಂದು ಅವನು ನೆಲೆಸಿ ಇಲ್ಲೇ ಸಲ್ಲೇಖನ ವ್ರತವನ್ನು ಆಚರಣೆ ಮಾಡಿ ನಿರ್ವಾಣವನ್ನು ಹೊಂದಿದ. ಇಲ್ಲಿನ ಚಂದ್ರಗಿರಿ ಬೆಟ್ಟದಲ್ಲಿ ಚಂದ್ರಗುಪ್ತ ಬಸದಿಯನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಭದ್ರಬಾಹು ಗುಹೆ ಮತ್ತು ಚಂದ್ರಗುಪ್ತನ ಪಾದದ ಗುರುತು ಸಹ ಇಲ್ಲಿ ಇದೆ. ಭದ್ರಬಾಹು ಗುಹೆಯಲ್ಲಿ ಕೂಡ ನಾವು ಈ ಒಂದು ಇವುಗಳನ್ನು ಕಾಣಬಹುದು. ಸೊ ಈ ಸಲ್ಲೇಖನ ವ್ರತ ಅಂತ ಹೇಳಿದ್ರೆ ಜೈನ ಧರ್ಮದಲ್ಲಿ ಫಾಸ್ಟ್ ಅಂಡ್ ಟು ಡೆತ್ ಅಂದರೆ ಉಪವಾಸ ಮಾಡಿ ತುಂಬ ಕಠೋರವಾಗಿ ಜಪ ತಪವನ್ನು ಮಾಡಿ ದೇಹವನ್ನು ದಂಡಿಸಿ ಕೊನೆಗೆ ಮರಣವನ್ನು ಅಪ್ಪುವುದು, ಅದನ್ನೇ ಸಲ್ಲೇಖನ ವ್ರತ ಅಂತ ಹೇಳಿ ಕರೀತಾರೆ. ಚಂದ್ರಗುಪ್ತನ ಒಂದು ಅವನ ಸ್ಟೇಚರ್ ಅಥವಾ ಅವನ ಕೊಡುಗೆ ಅಥವಾ ಅವನ ಒಂದು ಬಗ್ಗೆ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಅವನೊಬ್ಬ ವೀರ ಯೋಧ, ದಕ್ಷ ಆಡಳಿತಗಾರ, ಮಹಾ ದಿಗ್ವಿಜಯಶಾಲಿ, ಪ್ರಥಮ ಸಾಮ್ರಾಜ್ಯ ನಿರ್ಮಾಪಕ ಅನ್ನುವಂಥ ಕೀರ್ತಿ ಅವನಿಗೆ ಸಲ್ಲುತ್ತೆ. ಅವನು ಭಾರತವನ್ನು ಏಕೀಕರಿಸಿದ್ದು, ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿ ಅದಕ್ಕೆ ದಕ್ಷವಾದ ಆಡಳಿತವನ್ನು ಒದಗಿಸಿದ್ದೇ ಅವನ ಗಣ್ಯ ಸಾಧನೆ ಅಂತ ಹೇಳಬಹುದು. ಕೌಟಿಲ್ಯನ ಅರ್ಥಶಾಸ್ತ್ರ, ಭದ್ರಬಾಹುವಿನ ಕಲ್ಪಸೂತ್ರಗಳು ಅವನ ಆಶ್ರಯದಲ್ಲಿ ಬರೆಯಲ್ಪಟ್ಟವು. ಅವನು ನಿಷ್ಪಕ್ಷಪಾತಿ ಮತ್ತು ಅವನು ನ್ಯಾಯದಾತನಾಗಿದ್ದ. ಪ್ರಜೆಗಳಿಗೆ ಅಂತಹ ನ್ಯಾಯದಾನಕ್ಕೆ ವ್ಯವಸ್ಥೆ ಮಾಡಿದ್ದ. ಅವನು ಉತ್ತಮ ರಾಜನೀತಿ ನಿಪುಣನಾಗಿದ್ದ. ಬಹುಶಃ ಕೌಟಿಲ್ಯನ ಒಂದು ಅರ್ಥಶಾಸ್ತ್ರದಲ್ಲಿ ಹೇಳಿರುವಂಥ ನಿಯಮಗಳನ್ನೆಲ್ಲ ಪಾಲಿಸೋದ್ರಿಂದ ಒಳ್ಳೆಯ ರಾಜನೀತಿ ನಿಪುಣನಾಗಿಯೂ ಹೊರಹೊಮ್ಮಿದ್ದ. ಶತ್ರುಗಳ ನಿಗ್ರಹಕ್ಕೆ ಬಳಸಿದ್ದಂತಹ ರಾಯಭಾರ ನೀತಿಯಿಂದ ಅದು ಸ್ಪಷ್ಟ ಆಗುತ್ತೆ. ಹಾಗೆ ಕರ್ನಾಟಕಕ್ಕೆ ಜೈನ ಧರ್ಮವನ್ನು ಪರಿಚಯಿಸಿದವನು ಕೂಡ ಇವನೇ. VS ಸ್ಮಿತ್ ಹೇಳ್ತಾರೆ, ಇತಿಹಾಸ ಕಂಡ ಪ್ರಸಿದ್ಧ ಶ್ರೇಷ್ಠ ವಿಜಯಶಾಲಿ ದೊರೆಗಳಲ್ಲಿ ಚಂದ್ರಗುಪ್ತನು ಒಬ್ಬ ಅಂತ ಹೇಳ್ತಾರೆ. ಹೀಗೆ ಚಂದ್ರಗುಪ್ತನನ್ನು ನಾವು ವಿವರಿಸ್ಬೋದು. ಈ ಒಂದು ಚಿತ್ರದಲ್ಲಿ ಚಂದ್ರಗುಪ್ತ ಮೌರ್ಯನ ಒಂದು ವಿಸ್ತೃತವಾದಂತಹ ಒಂದು ಸಾಮ್ರಾಜ್ಯವನ್ನು ನಾವು ಕಾಣಬಹುದು. ಹೀಗೆ ಬೃಹತ್ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಂಥವನು ಚಂದ್ರಗುಪ್ತ ಮೌರ್ಯ. ಮೊಟ್ಟ ಮೊದಲ ಬಾರಿಗೆ ಒಂದು ದೊಡ್ಡ ಸಾಮ್ರಾಜ್ಯವನ್ನು, ಭಾರತವನ್ನು ಏಕೀಕರಿಸಿದ್ದು, ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿ ಅದಕ್ಕೆ ದಕ್ಷವಾದಂಥ ಆಡಳಿತವನ್ನು
ಒದಗಿಸಿದ್ದೇ ಅವನ ಗಣ್ಯ ಸಾಧನೆ ಅಂತ ಹೇಳ್ತಾ, ಮುಂದಿನ ವಿಡಿಯೋಗಳಲ್ಲಿ ಅವನ ಮೊಮ್ಮಗನಾದಂಥ ಅಶೋಕನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು.